ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರಬಲ ವಾಸ್ತು ನಂಬಿಕೆಗಳನ್ನು ಹೊಂದಿದ್ದಾರೆ ಅನ್ನುವಂಥ ಮಾತಿಗೆ ಇದು ಪ್ರಬಲ ನಿದರ್ಶನ. ತಮ್ಮ ಆಡಳಿತದಲ್ಲೂ ವಾಸ್ತುವನ್ನು ನಂಬಿದ್ದಾರೆ. ವಿಧಾನಸೌಧದ ತಮ್ಮ ಅಧಿಕೃತ ಸಭೆಗಳಲ್ಲೂ ವಾಸ್ತು ಪ್ರಕಾರವೇ ಕೂರ್ತಾರೆ. ಮೊನ್ನೆ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸುವ ವೇಳೆಯೂ ಪ್ರಬಲ ದಿಕ್ಕನ್ನೇ ಪರಿಗಣಿಸಿದರು. ಇದೀಗ ತಮ್ಮ ಕಾರ್ಯಸ್ಥಳ ಕುಮಾರಕೃಪಾ ಗೃಹ ಕಚೇರಿಯನ್ನು ವಾಸ್ತು ಪ್ರಕಾರವೇ ನಿರ್ಮಾಣ ಮಾಡಿಕೊಳ್ತಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿ ಕೇಳಿ ಮಹಾನ್ ದೈವಭಕ್ತ. ಪ್ರಯತ್ನಗಳ ಜೊತೆಗೆ ಪ್ರಾರ್ಥನೆಯನ್ನು ನಂಬಿಕೊಂಡು ಬಂದಿರುವ ಕಾಯಕವಂತ. ಸಂಕಟ ಬಂದಾಗ ವೆಂಕಟರಮಣ ಎನ್ನದೆ ಸದಾಕಾಲ ದೇಗುಲ ದರ್ಶನ, ಪೂಜೆ, ಪ್ರಾರ್ಥನೆ ಡಿಕೆಶಿಯ ಟೈಮ್ ಟೇಬಲ್ ಆಗಿರುತ್ತೆ. ಇಡುವ ಹೆಜ್ಜೆ, ಹೋಗುವ ದಾರಿಯಲ್ಲಿ ಕಾಲ, ಗಳಿಗೆ ಹಾಗೂ ಮುಹೂರ್ತ ಇದ್ದೇ ಇರುತ್ತೆ. ಮೊನ್ನೆ ಸಿಎಂ ಆಗಿ ಪ್ರಮಾಣ ವಚನವನ್ನ ಸ್ವೀಕರಿಸಿದಾಗಲೂ ಶುಭಗಳಿಗೆಗಾಗಿ ಕಾದು ಕೂತು ಬಳಿಕ ನೆರವೇರಿಸಿದ್ರು. ದೈವ ಭಕ್ತರಾಗಿರೋ ಡಿಕೆ ಶಿವಕುಮಾರ್ ಇದೀಗ ಅವರ ನೂತನ ಗೃಹ ಕಚೇರಿಗೂ ವಾಸ್ತು ಮೊರೆ ಹೋಗಿದ್ದಾರೆ. ಸಿಎಂ ಡಿಕೆಶಿಗಾಗಿ ಕುಮಾರಕೃಪಾಗೆ ಹೈಟೆಕ್ ಟಚ್. ನೂತನ ಸಿಎಂ ಕಚೇರಿ ದಿಕ್ಕೆಲ್ಲ ವಾಸ್ತು ಪ್ರಕಾರ. ಎಸ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈಗಿರುವ ಕಾವೇರಿ ನಿವಾಸದಲ್ಲೇ ಇನ್ನುಳಿದ 2 ವರ್ಷ ಶಾಸಕ ಸ್ಥಾನದಲ್ಲಿ ಮುಂದುವರಿಯಲು ಬಯಸಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇದಕ್ಕೆ ಯಾವುದೇ ತಕರಾರು ಎತ್ತದೆ ಕುಮಾರಕೃಪಾ ಗೆಸ್ಟ್ ಹೌಸ್ ಅನ್ನ ಗೃಹ ಕಚೇರಿಯನ್ನಾಗಿ ಪರಿವರ್ತಿಸಲು ನಿರ್ಧರಿಸಿದ್ದಾರೆ. 160 ವರ್ಷಗಳ ಪ್ರಾಚೀನ ಇತಿಹಾಸವಿರುವ ಕುಮಾರಕೃಪಾ ಪಾರಂಪರಿಕ ಕಟ್ಟಡ ಇನ್ಮುಂದೆ ಸಿಎಂ ಗೃಹ ಕಚೇರಿಯಾಗಿ ಪವರ್ ಹೌಸ್ ಆಗಲಿದೆ. ಅಂದಹಾಗೆ ಗೃಹ ಕಚೇರಿಯನ್ನ ಮಾಡಿಕೊಳ್ತಾ ಇರುವ ನೂತನ ಸಿಎಂ ಡಿಕೆ ಶಿವಕುಮಾರ್ ಕುಮಾರಕೃಪಾ ಕಚೇರಿ ಸಂಪೂರ್ಣವಾಗಿ ವಾಸ್ತು ಪ್ರಕಾರ ನಿರ್ಮಿಸಿಕೊಳ್ತಿದ್ದಾರೆ. ವಾಸ್ತು ತಜ್ಞರ ಸೂಚನೆಯಂತೆ ವಾಸ್ತು ನಂಬಿಕೆಗಳು ಹಾಗೂ ಇಚ್ಛೆಯ ಅನುಸಾರ ಈ ಪಾರಂಪರಿಕ ಕಟ್ಟಡದಲ್ಲಿ ನವೀಕರಣ ಕಾರ್ಯ ನಡೀತಾ ಇದೆ. ಸಿಎಂ ಕಚೇರಿಯಾಗಿ ಕುಮಾರಕೃಪಾ ಬಳಕೆಗೆ ಸಿಎಂ ಡಿಕೆ ಶಿವಕುಮಾರ್ ನಿರ್ಧಾರ ಮಾಡಿದ್ದಾರೆ. ಉತ್ತರ ದಿಕ್ಕಿಗೆ ಹೆಚ್ಚು ಒತ್ತು ನೀಡುತ್ತಾ ಇರುವ ಸಿಎಂ ಡಿಕೆ ಶಿವಕುಮಾರ್ ಪ್ರಮಾಣ ವಚನದಲ್ಲಿ ಸೂರ್ಯ ಉದಯಿಸುವ ಪೂರ್ವಕ್ಕೆ ವೇದಿಕೆ ಇರಿಸಿದ್ರು. ಸದ್ಯ ವಾಸ್ತು ಪ್ರಕಾರವೇ ತಮ್ಮ ಗೃಹ ಕಚೇರಿ ನಿರ್ಮಾಣ ಮಾಡಿಕೊಳ್ಳುತ್ತಿರೋದು. ಸದ್ಯ ಪಿಡಬ್ಲ್ಯೂಡಿ ಇಲಾಖೆಯಿಂದ ಕಚೇರಿ ನವೀಕರಣ ಕಾರ್ಯ ನಡೀತಾ ಇದೆ. ಬೆಂಗಳೂರಿನ ಅಸ್ಮಿತೆ ರಾಜಧಾನಿಯ ಹೃದಯ ಭಾಗದಲ್ಲಿರುವ ಪ್ರತಿಷ್ಠಿತ ಪಾರಂಪರಿಕ ಕಟ್ಟಡವನ್ನ ಸಿಎಂ ಗೃಹ ಕಚೇರಿಯನ್ನಾಗಿ ಬಳಸಿಕೊಳ್ಳುವುದಕ್ಕೆ ಹಲವರಿಂದ ವಿರೋಧ ವ್ಯಕ್ತವಾಗಿದೆ. ತಮ್ಮ ವೈಯಕ್ತಿಕ ಆಸೆಗಾಗಿ ಈ ಐತಿಹಾಸಿಕ ಕಟ್ಟಡವನ್ನ ಬಳಸಿಕೊಳ್ಳುವುದು ತಪ್ಪು ಅಂತ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಕುಟುಕಿದ್ರು. ಕುಮಾರಕೃಪಾ ಆಯ್ತು, ಏನು ವಿಧಾನಸೌಧದ ಕತೆಗೇನೋ ಅಂತ ಆಕ್ರೋಶ ಹೊರಹಾಕಿದ್ರು. ಮತ್ತೊಂದೆಡೆ ಪಾರಂಪರಿಕ ಕಟ್ಟಡ ಕುಮಾರಕೃಪವನ್ನ ತಮ್ಮ ಸ್ವಾರ್ಥಕ್ಕಾಗಿ ಮಾರ್ಪಡಿಸ್ತಾ ಇರೋದು ಖಂಡನೀಯ ಹಾಗೂ ಹೇಯ ಅಂತ ಜೆಡಿಎಸ್ ಟ್ವೀಟ್ ಮೂಲಕ ಇರಿದಿದೆ. ಒಟ್ಟಾರೆ ವಾಸ್ತುಶಾಸ್ತ್ರದ ಪ್ರಕಾರ ಉತ್ತರ ದಿಕ್ಕು ಅತ್ಯಂತ ಮಂಗಳಕರ ಹಾಗೂ ಶಕ್ತಿಶಾಲಿ ದಿಕ್ಕುಗಳಲ್ಲಿ ಒಂದಾಗಿದೆ ಅಂತ ಪರಿಗಣಿಸಲಾಗುತ್ತೆ. ಇದು ಡಿಕೆ ಶಿವಕುಮಾರ್ ಅವರ ನಂಬಿಕೆಯೇನೋ ಸರಿ, ಆದರೆ ಮಹಾತ್ಮ ಗಾಂಧೀಜಿ ತಂಗಿದ್ದ ದಿವಾನ್ ಶೇಷಾದ್ರಿ ಅಯ್ಯರ್ ನೆನಪಿನ ಪಾರಂಪರಿಕ ಕುಮಾರಕೃಪಾದ ಮೂಲ ಸ್ವರೂಪವನ್ನ ವಿರೂಪಗೊಳಿಸ್ತಾ ಇರೋದು ಎಷ್ಟು ಸರಿ ಅನ್ನೋ ಮಾತು ಸಾರ್ವಜನಿಕ ವಲಯದಲ್ಲೂ ಕೇಳಿ ಬರ್ತಾ ಇದೆ. ಮಂಜುನಾಥ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.